ಓಂ ನಮಃ ಶಿವಾಯ. ಸ್ವಾಮಿ ಕೊರಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನಿಮ್ಮಿಂದ ಗೊತ್ತಿಲ್ಲದೆ ಚಿಕ್ಕ ಪುಟ್ಟ ಅಪರಾಧ ಅಥವಾ ತಪ್ಪಾಗಿದ್ದರೆ, ಗೊತ್ತಿದ್ದು ಅಲ್ಲ ಗೊತ್ತಿಲ್ಲದೆ ತಪ್ಪಾಗಿದ್ದರೆ ಅದಕ್ಕೆ ತುಂಬ ಬೇಜಾರು ಪಡ್ಕೊಳ್ತಾ ಇರ್ತೀರಿ. ದೇವರ ಕ್ಷಮೆ ಬೇಕು ಅಂದರೆ ಈ ಒಂದು ಏನು ಮಂತ್ರ ಇದೆ ಅದನ್ನು ನೀವು 9, 21 ಬಾರಿ ಅಥವಾ 108 ಬಾರಿ ಎಷ್ಟು ಸಾಧ್ಯನೋ ಅಷ್ಟು. ನಿಮಗೆ ತುಂಬ ಬೇಜಾರಾಗಿರುತ್ತೆ, ಅಯ್ಯೋ ನನ್ನಿಂದ ತಪ್ಪಾಯ್ತಲ್ವಾ, ನನ್ನಿಂದ ಇದು ಆಯ್ತಲ್ವ ಏನೋ ಅಂದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ಗೊತ್ತಿಲ್ಲದೆ ಆಗುತ್ತೆ ಅಲ್ವಾ. ಆಮೇಲೆ ನಿಮಗೆ ಅದರ ಅರಿವಾಗುತ್ತೆ, ತುಂಬ ಬೇಜಾರಾಗುತ್ತೆ. ಗೊತ್ತಿದ್ದು ಅಲ್ಲ ಗೊತ್ತಿಲ್ಲದೆ ಆದರೆ ಮಾತ್ರ ಈ ಒಂದು ಮಂತ್ರ ಉಪಯುಕ್ತವಾಗುತ್ತೆ. ಹಾಗೆಯೇ ಬೇಕಂತ ಮಾಡಿದರೆ ಖಂಡಿತವಾಗಲೂ ಏನೂ ಪ್ರಯೋಜನ ಇಲ್ಲ. ಗೊತ್ತಿಲ್ಲದೆ ಮಾಡಿದರೆ ಮಾತ್ರ ಅದನ್ನು ಒತ್ತಿ ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಖಂಡಿತವಾಗಲೂ ಆ ಒಂದು ತಪ್ಪಿನ ಏನು ಕ್ಷಮೆ ಸಿಗುತ್ತೆ ಅಂತಲೇ ಹೇಳಬಹುದು. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡೋದೇ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದೋ ಆಲ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಸಿಗುತ್ತೆ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ವೀಡಿಯೋನು ಹಾಕ್ತಾ ಇರ್ತೇನೆ, ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು. ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಸಮಾಧಾನದ ಮಾತು ಬೇಕು, ಚಿಕ್ಕ ಪುಟ್ಟ ಪರಿಹಾರ ಬೇಕು ಅಂದರೆ ಡೀಟೇಲ್ ಆಗಿ ಸಮಸ್ಯೆನ ಸ್ಪಷ್ಟವಾಗಿ ಬರೆದು ಕಳುಹಿಸಿ ಅರ್ಥ ಆಗುವ ಹಾಗೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾನೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಸಮಾಧಾನದ ಮಾತು ಸಿಗುತ್ತೆ. ಹಾಗೆಯೇ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು. ಹಾಗೆಯೇ ಇನ್ನೊಂದು ಏನಾದರೂ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಇದು ಮಾಡಿ ಹಾಕಿ ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜೆ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಚಿಕ್ಕ ಪುಟ್ಟದು ಮನುಷ್ಯರು ಅಂದಮೇಲೆ ಚಿಕ್ಕ ಪುಟ್ಟ ತಪ್ಪಾಗುವಂಥದ್ದು ಅದು ಸಹಜ. ಆದರೆ ಪದೇ ಮಾಡುವಂಥದ್ದು ಅಲ್ಲ, ಗೊತ್ತಿಲ್ಲದೆ ಮಾಡುವಂಥದ್ದು. ಏನೋ ಗೊತ್ತಿಲ್ಲದೆ ಆಯಿತು, ಆಮೇಲೆ ನಮಗೆ ಅದು ರಿಯಲೈಸ್ ಆಯಿತು, ಆಮೇಲೆ ನಮಗೆ ತುಂಬ ಅದು ಮನಸ್ಸಿಗೆ ಕಾಡ್ತಾ ಇರುತ್ತೆ. ಆಗ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿದರೆ ಭಕ್ತಿ, ನಿಷ್ಠೆ, ನಂಬಿಕೆ ಮತ್ತು ಏಕಾಗ್ರತೆಯಿಂದ ಮಾಡಬೇಕು ಯಾವುದೇ ಒಂದು ಮಂತ್ರವನ್ನು. ಆಗ ಮಾತ್ರ ಆ ಮಂತ್ರದ ಒಂದು ಏನು ಫಲ ಸಿಗುವಂಥದ್ದು. ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಬೇಡಿ, ಖಂಡಿತವಾಗ್ಲೂ ಮಾಡಬೇಡಿ. ಆ ಮಂತ್ರ ಹೀಗಿದೆ: ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯ ದಾಸೋಹಮಿತಿ ಮಾಂ ಮತ್ವ ಕ್ಷಮಸ್ವ ಪುರುಷೋತ್ತಮ. ಇಲ್ಲ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯ ದಾಸೋಹಮಿತಿ ಮಾಂ ಮತ್ವ ಕ್ಷಮಸ್ವ ಪುರುಷೋತ್ತಮ. ಈ ಒಂದು ಮಂತ್ರವನ್ನು 9 ಬಾರಿ, 21 ಬಾರಿ ಅಥವಾ 108 ಬಾರಿ ಎಷ್ಟು ಸಾಧ್ಯವೋ ಅಷ್ಟು ಬೆಳಗಿನ ಹೊತ್ತಿನಲ್ಲಿ ಮಾಡಿ. ಅಥವಾ ನಿಮಗೆ ಯಾವಾಗ ನೀವು ಫ್ರೀಯಾಗಿರ್ತೀರಿ ಅಥವಾ ಸುಮ್ಮನೆ ಕೂತ್ಕೊಂಡಿರ್ತೀರಿ ಆ ಥರ ಒಂದು ನಿಮಗೆ ಮನಸ್ಸಿಗೆ ಬರುತ್ತೆ, ಅಯ್ಯೋ ನನ್ನಿಂದ ತಪ್ಪಾಯ್ತಲ್ವ ಅಂತ ಬರ್ತಾನೆ ಇರುತ್ತೆ ಅಲ್ವಾ. ಮನುಷ್ಯರ ಅಲ್ವಾ, ಸ್ವಲ್ಪ ಚಿಕ್ಕ ಪುಟ್ಟ ತಪ್ಪು ಆಗುತ್ತೆ, ದೊಡ್ಡ ತಪ್ಪು ಅಂತಲ್ಲ, ಚಿಕ್ಕ ಪುಟ್ಟ ಆಗುತ್ತೆ ಗೊತ್ತಿಲ್ಲದೆ. ಆಗ ಈ ಒಂದು ಮಂತ್ರವನ್ನು ನೀವು ಭಕ್ತಿಯಿಂದ, ನಂಬಿಕೆ, ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಹೇಳ್ತಾ ಇರಿ. ಖಂಡಿತವಾಗ್ಲೂ ಅದಕ್ಕೆ ಕ್ಷಮೆ ಸಿಗುತ್ತೆ. ಹಾಗೆಯೇ ನೀವು ನಾನು ಹೇಳೋದು ಪ್ರತಿಯೊಂದು ಮಂತ್ರವನ್ನು ಕೂಡ ನಾವು ಪಠನೆ ಮಾಡೋದಾದರೆ ನಮಗೆ ಮೊದಲು ಏನೋ ಮಾಡಬೇಕು ಅಂತ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದನ್ನು ಅಷ್ಟೇ ನಿಷ್ಠೆಯಿಂದ ಮಾಡಿದರೆ ಮಾತ್ರ, ನಂಬಿಕೆಯಿಂದ ಮಾಡಿದರೆ ಮಾತ್ರ ಫಲ ಸಿಗುವಂಥದ್ದು. ಧನ್ಯವಾದಗಳು.